ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ. ಪ್ರತಿ ಬೀದಿಯಲ್ಲೂ ಹಬ್ಬದ ವಾತಾವರಣ, ಪ್ರತಿ ಕಟ್ಟಡದಲ್ಲೂ ಮರ್ಯಾದಾ ಪುರುಷೋತ್ತಮನ ಪ್ರತಿಬಿಂಬ. ರಾಮ ಜನ್ಮಭೂಮಿಯಲ್ಲಿ ಕಂಪ್ಲೀಟ್ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ ಫಸ್ಟ್. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಆಗ್ತಾ ಇದೆ. ಅಯೋಧ್ಯೆ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಮಾಡಲಾಗ್ತಾ ಇದೆ. ದೇವಾಲಯ ಮಾದರಿಯಲ್ಲಿ ರೈಲ್ವೆ ನಿಲ್ದಾಣದ ನಿರ್ಮಾಣ ಕಾರ್ಯ ಆಗಿದೆ. ನಿತ್ಯ 50,000 ಪ್ರಯಾಣಿಕರ ದಟ್ಟಣೆಯನ್ನ ತಡೆಯುವಂತಹ ಸಾಮರ್ಥ್ಯ ಈ ಬೃಹತ್ತಾದಂತಹ ರೈಲ್ವೆ ನಿಲ್ದಾಣಕ್ಕಿದೆ. 3 ತಿಂಗಳಲ್ಲಿ ಅಯೋಧ್ಯೆಗೆ 1,000 ರೈಲುಗಳು ಸಂಚಾರವನ್ನ ಮಾಡಲಿವೆ. ಅಯೋಧ್ಯೆಯ ರಸ್ತೆಯ ಅಗಲೀಕರಣ ಮತ್ತು ಸೌಂದರೀಕರಣಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಈ ಬಗ್ಗೆ ಅಯೋಧ್ಯೆ ರೈಲ್ವೆ ನಿಲ್ದಾಣದ ಬಳಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದೆ. ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರದ ನೆಹರಮಾಡಿ ನಿರ್ಮಾಣ ಕಾರ್ಯ ಈಗ ಬಹುತೇಕ ಮುಗಿದಿದೆ. ಜನವರಿ 22ಕ್ಕೆ ಗರ್ಭಗೃಹದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಈ ಕಾರ್ಯಕ್ರಮ ಮುಗಿದ ಬಳಿಕ ದೇಶದ ಎಲ್ಲೆಡೆಯಿಂದಲೂ ಕೂಡ ರಾಮ ಭಕ್ತರು ಅಯೋಧ್ಯೆಯತ್ತ ಹರಿದು ಬರಲಿದ್ದಾರೆ. ನಿತ್ಯ 50,000ದಿಂದ 1,00,000ದವರೆಗೂ ಕೂಡ ಜನ ಅಯೋಧ್ಯೆಯ ರಾಮಲಲ್ಲನ ದರ್ಶನ ಪಡೆಯಲಿಕ್ಕಾಗಿ ಬರ್ತಾರೆ. ಈ ಕಾರಣಕ್ಕಾಗಿಯೇ ಈಗ ಅಯೋಧ್ಯೆಯಲ್ಲಿ ಹೊಸದಾಗಿ ರೈಲ್ವೆ ನಿಲ್ದಾಣವನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಈಗ ನಾವು ಅಯೋಧ್ಯೆಯ ರೈಲ್ವೆ ಜಂಕ್ಷನ್ ನಲ್ಲಿ ಇದ್ದೇವೆ. ಇಲ್ಲಿ ಈ ಮಾದರಿನಲ್ಲಿ ಮುಖ್ಯವಾಗಿ ರೈಲ್ವೆ ನಿಲ್ದಾಣವನ್ನು ನಿರ್ಮಾಣವನ್ನ ಮಾಡಲಾಗಿದೆ. ಮುಖ್ಯವಾಗಿ ಅಯೋಧ್ಯೆ ರಾಮನ ನಗರಿ, ರಾಮ ಮಂದಿರದ ನಗರಿ. ಈ ಕಾರಣಕ್ಕಾಗಿಯೇ ರಾಮ ಮಂದಿರದ ದೇವಸ್ಥಾನದ ಮಾದರಿನಲ್ಲೇ ಇಲ್ಲಿ ಹೊಸದಾಗಿ ರೈಲ್ವೆ ನಿಲ್ದಾಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ. ಈಗ ರೈಲ್ವೆ ನಿಲ್ದಾಣದ ಎಲ್ಲಾ ಕಾಮಗಾರಿಗಳು ಕೂಡ ಮುಗಿದಿವೆ. ಈಗ ಅಂತಿಮ ಟಚ್ ಅನ್ನ ಕಾರ್ಮಿಕರು ನೀಡ್ತಾ ಇದ್ದಾರೆ. ಜನವರಿ 15ರೊಳಗಡೆ ಈ ರೈಲ್ವೆ ನಿಲ್ದಾಣದ ಎಲ್ಲಾ ಕಾಮಗಾರಿಗಳು ಕೂಡ ಮುಕ್ತಾಯ ಆಗ್ತವೆ. ಇಲ್ಲಿ ತಾವು ನೋಡಬಹುದು, ರೈಲ್ವೆ ನಿಲ್ದಾಣದ ಎಂಟ್ರೆನ್ಸ್ ನಲ್ಲೇ ದೇವಾಲಯದ ಮಾದರಿಯಲ್ಲಿ ರೈಲ್ವೆ ನಿಲ್ದಾಣವನ್ನು ಕೂಡ ನಿರ್ಮಾಣ ಮಾಡ್ತಾ ಇರೋದನ್ನ ತಾವು ನೋಡಬಹುದು. ಮುಖ್ಯವಾಗಿ ಈ ರೈಲ್ವೆ ನಿಲ್ದಾಣಕ್ಕೆ ಜನವರಿ 19ರ ನಂತರ ನಿತ್ಯ 1,000 ರೈಲುಗಳು ಸಂಚರಿಸುವಂತೆ ಈಗಾಗಲೇ ರೈಲ್ವೆ ಇಲಾಖೆ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಯಾಕೆಂತಂದ್ರೆ ರಾಮ ಮಂದಿರದ ದರ್ಶನಕ್ಕೆ, ರಾಮಲಲ್ಲನ ದರ್ಶನಕ್ಕಾಗಿ ದೇಶದ ಎಲ್ಲಾ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾರೆ. ನಿತ್ಯ 50,000ದಿಂದ 1,00,000 ಜನ ಅಯೋಧ್ಯೆಗೆ ಬರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಬರುವಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿಯೇ ರೈಲ್ವೆ ಇಲಾಖೆ ನಿತ್ಯ ಮುಂದಿನ 3 ತಿಂಗಳ ಕಾಲ 1,000 ಟ್ರೈನ್ಗಳನ್ನು ಅಯೋಧ್ಯೆಗೆ ಓಡಿಸಲಿಕ್ಕೆ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಕಾರಣಕ್ಕಾಗಿಯೇ ಈಗ ಅಯೋಧ್ಯೆಯಲ್ಲೂ ಕೂಡ ರೈಲ್ವೆ ಪ್ರಯಾಣಿಕರ ಅನುಕೂಲಕ್ಕಾಗಿಯೇ ಹೊಸ ರೈಲ್ವೆ ನಿಲ್ದಾಣವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ತಾವು ನೋಡಬಹುದು, ಮುಖ್ಯವಾಗಿ ದೇವಾಲಯದ ಗುಮ್ಮಟದ ಮಾದರಿನಲ್ಲೇ ಈ ರೈಲ್ವೆ ನಿಲ್ದಾಣವನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಮೊದಲು ಇಲ್ಲಿ ಚಿಕ್ಕದಾದಂತಹ ರೈಲ್ವೆ ನಿಲ್ದಾಣ ಇತ್ತು. ಈ ಮೊದಲು ಅಯೋಧ್ಯೆಗೆ ರಾಮಲಲ್ಲಾ ದರ್ಶನಕ್ಕಾಗಿ ನಿತ್ಯ 2,000ರಿಂದ 3,000 ಭಕ್ತಾದಿಗಳು ಮಾತ್ರ ಬರ್ತಾ ಇದ್ರು. ಆದ್ರೀಗ ಹೊಸದಾಗಿ ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮ ಭಕ್ತರ ದಶಕಗಳ ಕನಸು ಈಗ ನನಸಾಗಿದೆ. ಈ ಕಾರಣಕ್ಕಾಗಿ ಈಗ ಜನವರಿ 22ರ ನಂತರ ನಿತ್ಯ 50,000ದಿಂದ 1,00,000 ಭಕ್ತರು ಬರುವ ಕಾರಣಕ್ಕಾಗಿ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈಗ ಹೊಸದಾಗಿ ರೈಲ್ವೆ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಮುಂದಿನ 3 ತಿಂಗಳುಗಳ ಕಾಲ 1,000 ಟ್ರೈನ್ಗಳನ್ನು ಕೂಡ ರೈಲ್ವೆ ಇಲಾಖೆ ಓಡಿಸುತ್ತೆ. ಈಗ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಎಲ್ಲಾ ಸೌಲಭ್ಯಗಳನ್ನ ಪ್ರಯಾಣಿಕರಿಗೆ ಕಲ್ಪಿಸಲಿಕ್ಕೋಸ್ಕರನೇ ಹೊಸದಾಗಿ ರೈಲ್ವೆ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಬರುವಂತಹ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ತಂಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಹೊಸದಾಗಿ ಟೆಂಟ್ ಸಿಟಿಯನ್ನು ಕೂಡ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈಗ ಎಲ್ಲಾ ಸೌಕರ್ಯಗಳನ್ನ ಭಕ್ತಾದಿಗಳಿಗೆ ಕಲ್ಪಿಸಿಕೊಡ್ತಾ ಇದೆ. ಜೊತೆಗೆ ರೈಲ್ವೆ ಇಲಾಖೆ ಕೂಡ ಹೊಸದಾಗಿ ರೈಲ್ವೆ ನಿಲ್ದಾಣವನ್ನ ನಿರ್ಮಾಣವನ್ನ ಮಾಡಿ ರೈಲು ಪ್ರಯಾಣಿಕರಿಗೆ ಅನುಕೂಲವನ್ನ ಕಲ್ಪಿಸಿಕೊಡ್ತಾ ಇದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.